ದರ್ಶನ್ ಆಪರೇಷನ್ ಕಾನೂನು ಕಂಟಕದಿಂದ ಪಾರಾಗೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಆಪರೇಷನ್ ಇಂದಲೂ ಕೂಡ ಪಾರಾಗಬೇಕು, ಬೇಲ್ ಹಾಗೆ ಉಳಿಬೇಕು ಅನ್ನುವಂತ ಲೆಕ್ಕಾಚಾರ ದರ್ಶನ್ ಟೀಮ್ದಾಗಿದೆ. ಎರಡರಿಂದಲೂ ಕೂಡ ದರ್ಶನ್ ಪಾರು ಮಾಡೋದಕ್ಕೆ ಲೀಗಲ್ ಟೀಮ್ ಸದ್ಯಕ್ಕೆ ಬೇರೆ ಬೇರೆ ತಂತ್ರವನ್ನ ರೂಪಿಸ್ತಾ ಇದೆ. ದರ್ಶನ್ ಕಾಪಾಡೋದಕ್ಕೆ ಲೀಗಲ್ ಟೀಮ್ ಮಾಡಿರುವಂತಹ ಪ್ಲಾನ್ ಏನ್ ಹಾಗಾದ್ರೆ? ಇನ್ನು ಲೀಗಲ್ ಟೀಮ್ ಅಷ್ಟೇ ಪ್ಲಾನ್ ಮಾಡುತ್ತಾ? ಇಲ್ಲ, ಲೀಗಲ್ ಟೀಮ್ಗೆ ಪ್ರತಿಯಾಗಿ ಪೊಲೀಸರು ಕೂಡ ಬ್ರಹ್ಮಾಸ್ತ್ರವನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ಈ ಬಗ್ಗೆ ನೀಡ್ತಾರೆ. ಚಂದ್ರಶೇಖರ್, ಬೇಲು ಹಾಗೆ ಉಳಿಬೇಕು, ಶಸ್ತ್ರಚಿಕಿತ್ಸೆನೂ ಆಗಬಾರ್ದು ಅನ್ನುವಂತ ಪ್ಲಾನ್ ದರ್ಶನ್ ಮತ್ತು ಅವರ ಟೀಮ್ದಾಗಿದೆ. ಹಾಗಾದ್ರೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಪ್ರತಿಯಾಗಿ ಪೊಲೀಸರ ಪ್ಲಾನ್ ಏನು ಅಂತ? ಖಂಡಿತವಾಗಿಯೂ ಸಭಾ, ಈಗಾಗಲೇ BGS ನಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ದರ್ಶನ್ ರವರ ಹೆಲ್ತ್ ರಿಪೋರ್ಟ್ ಏನಿದೆ, ಈ ಹೆಲ್ತ್ ರಿಪೋರ್ಟ್ ಅಲ್ಲಿ ಬ್ಲಡ್ ಟೆಸ್ಟ್ ರಿಪೋರ್ಟ್ ಆಗಿರ್ಬೋದು ಅಥವಾ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು, ಈ ರೀತಿಯಾದಂತಹ ವರದಿಗಳನ್ನು ಅಂದರೆ ಸಿಟಿ ಸ್ಕ್ಯಾನ್ ಇಂದ ಹಿಡಿದು ಎಲ್ಲ ರೀತಿಯಾದಂತಹ ವರದಿಗಳನ್ನು ಈಗಾಗಲೇ ವೈದ್ಯರು ಪಡೆದುಕೊಂಡಿರುವಂತಹದ್ದು. ಅದರಲ್ಲಿ ಈಗಾಗಲೇ ಸೂಕ್ತ ಸಲಹೆಗಳನ್ನು ಕೂಡ ವೈದ್ಯರು ನೀಡಿರುವಂತಹದ್ದು. ಆದರೆ ಎಲ್ಲೊಂದು ಕಡೆ ಲೀಗಲ್ ಟೀಮ್ ಈ ಒಂದು ವಿಚಾರವಾಗಿ, ಅಂದರೆ ಈಗಾಗಲೇ ನೀವು ಹೇಳ್ತಾ ಇದ್ರಿ ಏನು ಶಸ್ತ್ರಚಿಕಿತ್ಸೆಗೋಸ್ಕರ ಈ ಒಂದು ಮಧ್ಯಂತರ ಜಾಮೀನು ಬಂದಿರುವಂತಹದ್ದು. ಆದರೆ ಎಲ್ಲೊಂದು ಕಡೆ ಈಗ ಶಸ್ತ್ರಚಿಕಿತ್ಸೆ ಒಂದು ಏನಿದೆ, ಆ ಒಂದು ಶಸ್ತ್ರಚಿಕಿತ್ಸೆಗೆ ವೈದ್ಯರು ಒಪಿನಿಯನ್ ಇನ್ನೂ ಕೂಡ ಕೊಟ್ಟಿಲ್ಲ. ಜೊತೆಗೆ ಇದಕ್ಕೆ ಬೇಕಾಗಿರುವಂತಹ ಅಂದರೆ ಶಸ್ತ್ರಚಿಕಿತ್ಸೆಗೆ ಬೇಕಾಗಿರುವಂತಹ ಕೆಲವೊಂದು ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತಹ ನಿಟ್ಟಿನಲ್ಲಿ ಏನು ಈಗಾಗಲೇ ಹೈಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ವರದಿ ಏನಿದೆ, ಈ ವರದಿಯಲ್ಲಿ ಉಲ್ಲೇಖ ಮಾಡಬೇಕು ಅನ್ನುವಂತಹದ್ದು ಸದ್ಯಕ್ಕೆ ಲೀಗಲ್ ಟೀಮ್ನ ಒಪಿನಿಯನ್ ಆಗಿರುವಂತಹದ್ದು. ಯಾಕೆಂತಂದ್ರೆ ಈಗಾಗಲೇ ಏನು ಮಧ್ಯಂತರ ಜಾಮೀನು 6 ವಾರಗಳ ಕಾಲ ಇದೆ, ಅದರಿಂದ ಮತ್ತೆ ಎಕ್ಸ್ಟೆಂಡ್ ತಗೊಳ್ಳೋದಕ್ಕೋಸ್ಕರ ಎಷ್ಟು ಲೇಟ್ ಆಗುತ್ತೋ ಅಷ್ಟು ಲೇಟ್ ಆಗಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು ಅಥವಾ ಆ ಫಿಸಿಯೋಥೆರಪಿಯನ್ನ ಮುಂದುವರಿಸಬೇಕು ಅನ್ನುವಂತಹದ್ದು, ಅಥವಾ ಏನು ವೈದ್ಯರ ಸಲಹೆ ಇನ್ನೂ ಕೂಡ ಪೆಂಡಿಂಗ್ ಇದೆ, ವೈದ್ಯರು ಇನ್ನೂ ಸರಿಯಾದ ಒಂದು ಸಲಹೆಯನ್ನ ನೀಡಿಲ್ಲ ಅನ್ನುವಂತಹದ್ದು ಏನು ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಿಕ್ಕೆ ಚಿಂತನೆ ಮಾಡಿರುವಂತಹದ್ದು. ಇನ್ನು ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಏನು ಅವರ ಬೆನ್ನು ನೋವಿಂದ ಅಥವಾ ಬ್ಯಾಕ್ ಪೇನ್ ಇಂದ ಬಳಲ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಳ್ಳಲಿಕ್ಕೆ ಬಳ್ಳಾರಿ ಜೈಲಿನಲ್ಲಿ ಆ ರೀತಿಯಾದಂತಹ ಸೂಪರ್ ಸ್ಪೆಷಾಲಿಟಿ ಆಗಿರುವಂತಹ ಒಂದು ವ್ಯವಸ್ಥೆ ಇಲ್ಲ. ಹೀಗಾಗಿ ಈ ಎಲ್ಲಾ ಕಾರಣಗಳಿಂದ ಈ ಜಾಮೀನನ್ನ ಮತ್ತಷ್ಟು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಈಗ ಸದ್ಯಕ್ಕೆ ಚಿಕಿತ್ಸೆ ಇನ್ನೂ ಮುಂದುವರೆದಿದೆ. ಈಗ ಸದ್ಯಕ್ಕೆ ಏನು ಆಪರೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತಹ ಒಂದು ಒಪಿನಿಯನ್ ಅನ್ನ ವೈದ್ಯರು ಸದ್ಯಕ್ಕೆ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಅಂದ್ರೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡ ನಂತರ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ ಅನ್ನುವಂತಹದನ್ನ ಆ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಿಕ್ಕೆ ಲೀಗಲ್ ಟೀಮ್ ಒಂದು ತಯಾರಿಯನ್ನ ಮಾಡಿರುವಂತದ್ದು. ಆದ್ರೆ ಇದಕ್ಕೆ ಬ್ರಹ್ಮಾಸ್ತ್ರವಾಗಿ ಈಗಾಗಲೇ ಪೊಲೀಸರು ಕೂಡ ಒಂದು ಬ್ರಹ್ಮಾಸ್ತ್ರವನ್ನು ರೆಡಿ ಮಾಡಿರುವಂತದ್ದು. ಅದು ಏನು ಸುಪ್ರೀಂ ಕೋರ್ಟ್ಗೆ ಅಂದ್ರೆ ಈಗಾಗಲೇ ಹೈಕೋರ್ಟ್ ನೀಡಿರುವಂತಹ ಒಂದು ಮಧ್ಯಂತರ ಜಾಮೀನು ಏನಿದೆ, ಇದಕ್ಕೆ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ಲಿಕ್ಕೆ ಗೃಹ ಇಲಾಖೆಯ ಒಂದು ಮೊರೆ ಹೋಗಿ ಅಂದ್ರೆ ಅವ್ರಿಗೆ ಒಂದು ಕನ್ಸಲ್ಟ್ ಮಾಡ್ಕೊಂಡು ಇದಾದ ನಂತರ ಅವರ ಒಪ್ಪಿಗೆ ಪಡ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಎಲ್ಲ ಚಾನ್ಸಸ್ ಇರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಮತ್ತೆ ಹೈಕೋರ್ಟ್ಗೆ ಈ ಒಂದು ಅಂದ್ರೆ ಈ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆ ನಿಧಾನ ಆಗ್ತಿದ್ದಕ್ಕೆ ಕೆಲವೊಂದು ಕಾರಣಗಳನ್ನು ನೀಡಿ ಮಧ್ಯಂತರ ಜಮೀನನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೂ ಕೂಡ ತಯಾರಿಯನ್ನ ಮಾಡಿರುವಂತಹದ್ದು. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.